ರಾಜ್ಯದ ಉಪಚುನಾವಣೆಯಲ್ಲಿ ಬಿಜೆಪಿ ಫ್ಲಾಪ್ ಶೋ ಹಿನ್ನೆಲೆ ರಾಜ್ಯ ಬಿಜೆಪಿ ನಾಯಕರ ಮೇಲೆ ಕೆಂಗಣ್ಣು ಬೀರಿದೆ ಹೈಕಮಾಂಡ್. ರಾಜ್ಯದ ನಾಯಕರಿಗೆ ತುರ್ತು ಕರೆ ಮಾಡಿದ್ದಾರೆ ಬಿಜೆಪಿ ವರಿಷ್ಠರು. ರಾಜ್ಯದ ಬಿಜೆಪಿ ನಾಯಕರ ವಿರುದ್ಧ ಹೈಕಮಾಂಡ್ ಗರಂ ಆಗಿದೆ. 3 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಸೋಲಿನ ಆಘಾತ ಎದುರಾಗ್ಬಿಟ್ಟಿದೆ. ಬಿಜೆಪಿ ಸೋಲು ಹಿನ್ನೆಲೆ ರಾಜ್ಯದ ನಾಯಕರಿಗೆ ಫೋನ್ ಕಾಲ್ ಬಂದಿದೆ. ರಾಜ್ಯದ 4 ನಾಯಕರಿಗೆ ಹೈಕಮಾಂಡ್ ಫೋನ್ ಕಾಲ್ ಬಂದಿರೋದು. ಕರೆ ಮಾಡಿ ಅಸಮಾಧಾನವನ್ನ ಹೊರಹಾಕಿದ್ದಾರಂತೆ ಹೈಕಮಾಂಡ್ ನಾಯಕರು. ಸೋಲಿಗೆ ಕಾರಣ ಏನು, ಕಂಪ್ಲೀಟ್ ರಿಪೋರ್ಟ್ ಕೊಡಿ, 1 ವಾರದ ಒಳಗಾಗಿ ರಿಪೋರ್ಟ್ ಸಲ್ಲಿಸಲು ಸೂಚನೆಯನ್ನ ಕೊಟ್ಟಿದ್ದಾರಂತೆ. ರಾಜ್ಯದ 4 ನಾಯಕರಿಗೆ ಹೈಕಮಾಂಡ್ ಕಟ್ಟಪ್ಪಣೆಯನ್ನ ಹೊರಡಿಸಿರೋದು. 4 ನಾಯಕರಿಂದಲೂ ಪ್ರತ್ಯೇಕ ವರದಿಯನ್ನ ಕೇಳಿದ್ದಾರೆ ವರಿಷ್ಠರು ಅನ್ನೋದು ಗೊತ್ತಾಗ್ತಾ ಇದೆ. ರಾಜ್ಯದ ಉಪಚುನಾವಣೆಯಲ್ಲಿ ಬಿಜೆಪಿ ಫ್ಲಾಪ್ ಶೋ ಅನ್ನ ಕೊಟ್ಟಂತ ಹಿನ್ನೆಲೆಯಲ್ಲಿ ನಿಜಕ್ಕೂ ಕೂಡ ಈ ರೀತಿಯಾಗಿ ಆಗುತ್ತೆ ಅಂತ ಯಾರು ಅನ್ಕೊಂಡು ಸಾಧ್ಯನೇ ಇಲ್ಲ. ಬಿಕಾಸ್ ಅದರಲ್ಲೂ ಬೊಮ್ಮಾಯಿ ಅವರ ಕ್ಷೇತ್ರ ಇದೆಯಲ್ಲ, ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರ, ಅದು ಬಿಜೆಪಿಯ ಭದ್ರಕೋಟೆ. ಹೇಗಾದ್ರೂ ಮಾಡಿ ಗೆದ್ದೇ ಗೆಲ್ತಾರೆ ಅವರ ಪುತ್ರ ಅಂತಾನೆ ಹೇಳಿಕೊಳ್ಳಲಾಗಿತ್ತು. ಆದ್ರೆ ಅಲ್ಲಿಯೂ ಕೂಡ ಸೋತ ನಂತರ ಸಹಜವಾಗಿ ಹೈಕಮಾಂಡ್ ನಾಯಕರಿಗೆ ಇದು ಅಸಮಾಧಾನ ಆಗಿದೆ, ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಮತ್ತೊಂದು ಕಡೆ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಸೋತ್ಬಿಟ್ರು, NDA ಅಭ್ಯರ್ಥಿ. ಇದರ ಜೊತೆಗೆ ಸಂಡೂರನ್ನು ಕೂಡ ಆಲ್ಮೋಸ್ಟ್ ಕಾಂಗ್ರೆಸ್ ಗೆದ್ದಾಯ್ತು. ಹಾಗಾಗಿನೇ ಈ 3 ಕ್ಷೇತ್ರಗಳನ್ನ ಸೋತ ಹಿನ್ನೆಲೆಯಲ್ಲಿ ಹೈಕಮಾಂಡ್ ವರಿಷ್ಠರು ಬಿಜೆಪಿಯ ರಾಜ್ಯದ 4 ನಾಯಕರಿಗೆ ಕರೆ ಮಾಡಿ ಅಸಮಾಧಾನವನ್ನ ವ್ಯಕ್ತಪಡಿಸಿದಾರಂತೆ. ಜೊತೆಗೆ ಸೋಲಿಗೆ ಕಾರಣ ಏನು, ಕಂಪ್ಲೀಟ್ ರಿಪೋರ್ಟ್ ಕೊಡಬೇಕು 1 ವಾರದ ಒಳಗಾಗಿ ಅಂತ ಹೇಳಿ ಸೂಚನೆಯನ್ನ ನೀಡಿದಾರಂತೆ.